ಅನ್ಯಾಯ ಆಗಿರೋದು ಧರ್ಮಸ್ಥಳದಲ್ಲಿ. ನೀವು ದುಡ್ಡು ನೋಡಿ ಬಾಯಿ ಮುಚ್ಕೋಬಹುದು, ಆದ್ರೆ ಗರ್ಭಗುಡಿಲಿ ಕೂತಿರೋಂತ ಮಂಜುನಾಥೇಶ್ವರ ಯಾರನ್ನೂ ಬಿಡಲ್ಲ. ಸೌಜನ್ಯಂಗಾಗಿದ್ದ ಅನ್ಯಾಯ ನಿಮ್ಮನೆ ಹೆಣ್ಮಕ್ಳುಗಳ್ಗಾಗ್ಬಿಟ್ಟಿದ್ರೆ ನೀವು ಸುಮ್ನೆ ಬಿಡ್ತಿದ್ರ? 3 ತಿಂಗಳಲ್ಲಿ ನೀವು ಅವ್ರನ್ನ ಎಷ್ಟು ರುಬ್ಬಿದ್ರಿ. ಅವ್ರು ಕುಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ನಿಂತ್ಕೊಳ್ಳೋದ್ನು ವಿಡಿಯೋ ಮಾಡಿದ್ರಿ, ಅವ್ರ ಕಾಫಿ ಕುಡಿದು ಲೋಟ ಇಡೋದನ್ನು ವಿಡಿಯೋ ಮಾಡಿದ್ರಿ. ಯಾಕೆ ದರ್ಶನ್ ಸರ್ ಮಾಡಿದ್ ಮಾತ್ರ ನಿಮಗ್ ತಪ್ಪು ಕಾಣಿಸ್ತು? ಸೌಜನ್ಯನ್ ಕೊಲೆ ಮಾಡಿದವ್ರು ತಪ್ಪು ಮಾಡ್ಲಿಲ್ವಾ? ಅವ್ರೇ ನಮ್ ಕರ್ನಾಟಕಕ್ಕೆ ವಿಶ್ವಕಪ್ ತಂದ್ಕೊಟ್ರ? ಏನ್ ಸ್ವಾಮಿ, ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ಬಡವ್ರ ಮನೇಲಿ ಹುಟ್ಟಿದ ಹೆಣ್ಮಕ್ಳುಗಳಿಗೆ ಯಾವ್ದೇ ರೀತಿ ನ್ಯಾಯ ದೊರಕ್ಸಂಗಿಲ್ವಾ? ಅದೇ ತಪ್ಪು ಮಾಡ್ದವ್ರ ಮನೆ ಹೆಣ್ಮಗು ಆಗಿದ್ರೆ ಅದೇ ತಪ್ಪನ ಒಬ್ಬ ಬಡವ್ರ ಮನೇಲಿ ಮಾಡ್ಬಿಟ್ಟಿದ್ರೆ ಆ ಹುಡ್ಗನ್ನ ನೀವು ಬಿಡ್ತಾ ಇದ್ರ? ದುಡ್ಡಿರೋರ್ಗು ಅನ್ಯಾಯ, ದುಡ್ಡಿಲ್ದೇ ಇರೋರ್ಗು ಅನ್ಯಾಯನ? ಅಷ್ಟು ಅನ್ಯಾಯ ಆಗೋದ್ ಬೇಡ. ಬರೀ ಅವನನ್ನ ರೇಗ್ಸೋದೇ ಆಗ್ಲಿ ಚುಡಾಯಿಸೋದೇ ಆಗ್ಲಿ ಮಾಡಿದ್ರು ನೀವು ಅವ್ರನ್ನ ಸುಮ್ನೆ ಬಿಟ್ಬಿಡ್ತಾ ಇದ್ರ? ಯಾಕೆ? ಅವ್ರ ಮನೇಲಿ ದುಡ್ಡಿದೆ ಅಂತ ನೀವೆಲ್ಲ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ನೀವು ಕಾನೂನ್ ಅಲ್ಲೇ ಮುಚ್ಚಾಕ್ಬಿಟ್ಟಿದ್ದೀರಾ ಸತ್ಯಗಳನ್ನ. ನೀವು ಮುಚ್ಚಾಕ್ಬೋದು ಸ್ವಾಮಿ. ಅನ್ಯಾಯ ಆಗಿರೋದು ಧರ್ಮಸ್ಥಳದಲ್ಲಿ. ನೀವು ದುಡ್ಡು ನೋಡಿ ಬಾಯಿ ಮುಚ್ಕೋಬಹುದು, ಆದ್ರೆ ಗರ್ಭಗುಡಿಲಿ ಕೂತಿರೋಂತ ಮಂಜುನಾಥೇಶ್ವರ ಯಾರನ್ನೂ ಬಿಡಲ್ಲ.